ಮಾನ್ಯ ಸಭಾಧ್ಯಕ್ಷರೇ, 2025-26ರ ಆಯವ್ಯಯವನ್ನು ಕುರಿತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮೊದಲನೇದಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಬಯಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ 16ನೇ ಬಜೆಟನ್ನು ಅತ್ಯಂತ ಯಶಸ್ವಿಯಾಗಿ ಸುಮಾರು 4,09,549 ಕೋಟಿ ರುಗಳ ಬಜೆಟ್ನನ್ನು ಮಂಡಿಸೋದ್ರ ಮುಖಾಂತರ ರಾಜ್ಯದ ಎಲ್ಲ ಇಲಾಖೆಗಳಿಗೂ ಕೂಡ ಒಂದು ಸಮರ್ಪಕವಾದ ಅನುದಾನವನ್ನು ಕೊಡೋದ್ರ ಜೊತೆಯಲ್ಲಿ ರಾಜ್ಯದ ಎಲ್ಲ ವರ್ಗಗಳ ಜನರ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಈ ಬಜೆಟ್ನಲ್ಲಿ ನಾನು ವಿಶೇಷವಾಗಿ ಮುಖ್ಯಮಂತ್ರಿಗಳನ್ನ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು, ನಾನು ಪ್ರತಿನಿಧಿಸ್ತಕ್ಕಂಥ ಕಡೂರು ಮತಕ್ಷೇತ್ರ, ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಈ ಬಾರಿ ವಿಶೇಷವಾಗಿ ಏನು ಸತತವಾಗಿ ಬರಗಾಲದಿಂದ ತತ್ತರಿಸ್ತಕ್ಕಂಥ ಕಡೂರು ತಾಲೂಕಿಗೆ ಭದ್ರಾ ಉಪಕಣಿವೆಯಿಂದ ಕೆರೆ ತುಂಬುವ ಯೋಜನೆಗೆ ಸುಮಾರು 4 ಹಂತದಲ್ಲಿ ಕೆರೆ ತುಂಬುವ ಯೋಜನೆಯ ಕಾಮಗಾರಿ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ 3ನೇ ಹಂತದ ಕಾಮಗಾರಿಗೆ ಈ ಬಜೆಟ್ನಲ್ಲಿ ಸುಮಾರು 407 ಕೋಟಿ ರೂಪಾಯಿನ ಮಂಜೂರು ಮಾಡೋದ್ರ ಮುಖಾಂತರ ಆ ಕಾಮಗಾರಿಗೆ ಟೆಂಡರ್ ಕರೆಯಲಿಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಬಹುಶಃ ಬರದ ನಾಡಿಗೆ ನೀರು ಕೊಟ್ಟಂತ ಭಗೀರಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂದರೆ ತಪ್ಪಾಗಲಾರದು. ಅದು ಒಂದು ಕಡೆ. ಆದರೆ ಅಧ್ಯಕ್ಷರೇ, ಎರಡನೇದು ವಿಶೇಷವಾಗಿ ಮತ್ತೊಮ್ಮೆ ಬಜೆಟ್ ಪುಸ್ತಕದಲ್ಲಿ ಕಡೂರಿನ ಹೆಸರು ಪ್ರಸ್ತಾಪ ಆಗ್ತದೆ. ವಿಶೇಷವಾಗಿ ನಮ್ಮ ತಾಲೂಕು ಸತತವಾಗಿ ಬರಗಾಲದಿಂದ ತತ್ತರಿಸಿದ್ರಿಂದ ಬಹಳಷ್ಟು ಜನ ಉದ್ಯೋಗವನ್ನು ಆರಿಸಿಕೊಂಡು ಬೆಂಗಳೂರು ಹಾಗೂ ಇನ್ನಿತರ ಸಿಟಿಗಳಿಗೆ ಗುಳೆ ಹೋಗಿದ್ದಾರೆ. ಅನೇಕ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಕಡೂರು ಕ್ಷೇತ್ರದ ಜನರೇ ಹೆಚ್ಚಾಗಿ ನೆಲೆಸಿದ್ದಾರೆ. ಎಲ್ಲರೂ ಕೂಡ ಗಾರ್ಮೆಂಟ್ಸು, ಸೆಕ್ಯೂರಿಟಿ ಗಾರ್ಡ್ಸು ಈ ರೀತಿ ಉದ್ಯೋಗವನ್ನು ನೆಲೆಸ್ಕೊಂಡು ಏನು ಬಂದಿದ್ರು ಅಂಥವರಿಗೆ ನೆರವಾಗಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಕೂಡ ಸತತವಾಗಿ ಕಳೆದ 22 ತಿಂಗಳಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕಡೂರಿನಲ್ಲಿ ಒಂದು ಜವಳಿ ಪಾರ್ಕನ್ನು ಮಾಡಬೇಕು, ನಮ್ಮ ಭಾಗದ ಮಹಿಳೆಯರಿಗೆ ಅಲ್ಲಿ ಒಂದು ಉದ್ಯೋಗನ ಕೊಡಬೇಕು ಅಂತಕ್ಕಂಥ ಪ್ರಸ್ತಾಪ ಮಾಡಿದ ಪರಿಣಾಮವಾಗಿ ಈ ಒಂದು ಬಜೆಟ್ನಲ್ಲಿ ಒಂದು ಕಡೂರಿನಲ್ಲಿ ಜವಳಿ ಪಾರ್ಕ್ ಮಾಡ್ತಕ್ಕಂಥ ಪ್ರಸ್ತಾಪನೆಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಈಗ ಎರಡು ವಿಶೇಷವಾಗಿ ಒಂದು ಕಡೆ ನೀರಾವರಿಗೆ, ಇನ್ನೊಂದು ಕಡೆ ಮಹಿಳೆಯರ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸದನದಲ್ಲಿ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಬಯಸ್ತೀನಿ. ಇದ್ರ ಜೊತೆಯಲ್ಲಿ ಮುಖ್ಯವಾಗಿ ಏನು ಈ ಒಂದು ಬಜೆಟ್ನಲ್ಲಿ ವಿಶೇಷವಾಗಿ ನಾವು ಕಂಡಿದ್ದು ಅಂತ ಹೇಳಿದ್ರೆ, ಮಾನ್ಯ ಸಭಾಧ್ಯಕ್ಷರೇ, ಕಳೆದ ವರ್ಷ ನಮ್ಮ ಮುಖ್ಯಮಂತ್ರಿಗಳು ಇಂದಿನ ಅವರ ಮೊದಲನೇ ಮುಖ್ಯಮಂತ್ರಿ ಅವಧಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ 6ನೇ ವೇತನವನ್ನು ಜಾರಿ ಮಾಡಿದರು. ಈ ವರ್ಷ ಕಳೆದ ವರ್ಷ 7ನೇ ವೇತನವನ್ನು ಕೂಡ ಜಾರಿ ಮಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಏನು ಕಾಂಟ್ರಾಕ್ಟ್ ವರ್ಕರ್ಸ್, ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೆ ಟೆಂಪ್ರರಿ ನೌಕರಗಳು, ಅಂತರನ್ನ ಪರಿಗಣಿಸಿಲ್ಲ ಅಂತಕ್ಕಂಥ ನೋವಿತ್ತು. ಆದರೆ ಈ ಸಲ ವಿಶೇಷವಾಗಿ ಏನು ಹೈಸ್ಕೂಲ್ನ ಅತಿಥಿ ಶಿಕ್ಷಕರು ಹಾಗೂ ಕಾಲೇಜ್ನ ಅತಿಥಿ ಉಪನ್ಯಾಸಕರ ಗೌರವಧನವನ್ನು ಸುಮಾರು 2,000 ರೂಪಾಯಿಗೆ ಹೆಚ್ಚು ಮಾಡಿದ್ದಾರೆ. ಬಹುಶಃ ಆ ಒಂದು ದುಡಿತಕ್ಕಂಥ ವರ್ಗಗಳನ್ನ ಬಲಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಜೊತೆಯಲ್ಲಿ ಮುಖ್ಯವಾಗಿ ಬಿಸಿ ಊಟ ತಯಾರಿಸುವ ಸಿಬ್ಬಂದಿಗಳಿಗೆ ಅವರಿಗೂ ಕೂಡ ಮಾಸಿಕವಾಗಿ 1,000 ರೂಪಾಯಿ ಗೌರವಧನವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಗೌರವಧನವನ್ನು 1,000 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಸಹಾಯಕಿಯರ ಗೌರವಧನವನ್ನು ಕೂಡ 750 ರೂಪಾಯಿ ಹೆಚ್ಚಿಗೆ ಮಾಡೋದ್ರ ಮುಖಾಂತರ ಒಂಥರ ದುಡಿಯೋ ವರ್ಗಗಳ ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ಮುಖ್ಯವಾಗಿ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತಕ್ಕಂಥದ್ದು ಏನು ಅಂದರೆ, ಈ ಒಂದು ಕಾಂಟ್ರಾಕ್ಟ್ ನೌಕರರು ಏನಿದ್ದಾರೆ ಅದು ಕೆಲವರು ಭಾಳಷ್ಟು ಜನ ಶಾಲಾ ಕಾಲೇಜುಗಳಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಡಿ ದರ್ಜೆ ನೌಕರುಗಳು ಏನಿದ್ದಾರೆ, ಇವರಿಗೆ ಏನು ಅವ್ರಿಗೆ ಕೊಡ್ತಕ್ಕಂಥ ಸಂಬಳ ಇದೆ ಅದು ಪ್ರತಿ ತಿಂಗಳು ಯಾವ ರೀತಿ ಸರ್ಕಾರಿ ನೌಕರರಿಗೆ ತಿಂಗಳ ಮೊದಲನೇ ವಾರದಲ್ಲೇ ಸಂಬಳ ಆಗುತ್ತೆ, ಆ ರೀತಿ ಅವ್ರಿಗೂ ಕೂಡ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಸಂಬಳ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಅನೇಕ ಜನ ಆಸ್ಪತ್ರೆಯಲ್ಲಿ ಡಿ ದರ್ಜೆ ನೌಕರು ಏನು ಕೆಲಸ ಮಾಡ್ತಾರೆ, ಬಹುಶಃ ಬೆಳಿಗ್ಗೆ ಇದ್ರೆ ಆಸ್ಪತ್ರೆ ತೆಗೆದು ಕಸ ಹೊಡೆದು ಕೆಲಸ ಅವರಿಂದ ಇವತ್ತು ಆಸ್ಪತ್ರೆ ನಡೀತಾ ಇದೆ. ಅಂಥವರಿಗೆ 4-5 ತಿಂಗಳಾದರೂ ಕೂಡ ಸಂಬಳ ಆಗಲ್ಲ. ಪಶು ಇಲಾಖೆಯಲ್ಲಿ ಕೂಡ ಬಹಳಷ್ಟು ಜನ ಡಿ ದರ್ಜೆ ನೌಕರ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಸರಿಯಾದ ಸಮಯಕ್ಕೆ ಸರಿಯಾದ ತಿಂಗಳ
1 ತಿಂಗಳು ಅಥವಾ 2 ತಿಂಗಳಿಗೆ ಆದರೂ ಸಂಬಳ ಆಗಲ್ಲ, 5-6 ತಿಂಗಳಾದರೂ ಕೂಡ ಆಗ್ತಕ್ಕಂಥದ್ದು ಕಷ್ಟ ಆಗ್ತಿದೆ. ಅದನ್ನು ಸರ್ಕಾರ ಸರಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಬಹಳ ಮುಖ್ಯವಾಗಿ ತಮ್ಮ ಮೂಲಕ ಒಂದು ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತೀನಿ. ಇದ್ರ ಜೊತೆಯಲ್ಲಿ ಮನೆ ಸಭಾಧ್ಯಕ್ಷರೇ, ಸರ್ಕಾರ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಕ್ಕಂಥ ಸಾಕಷ್ಟು ಒಂದು ಆರ್ಥಿಕ ಸಂಕಷ್ಟದಲ್ಲಿದ್ದರೂ ಕೂಡ ಅಗತ್ಯ ಇಲಾಖೆಗಳ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ. ಮುಖ್ಯವಾಗಿ ಅಗತ್ಯ ಸೇವೆಗಳಲ್ಲಿ ಒಂದಾದಂಥ ಆಸ್ಪತ್ರೆ, ಇವತ್ತು ಸಾಕಷ್ಟು PHCಗಳನ್ನು ಹೊಸದಾಗಿ ಮಾಡ್ತಕ್ಕಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. PHCನ CHC ಆಗಿ ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಅನೇಕ ಭಾಗಗಳಲ್ಲಿ ತಾಲೂಕು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಜೊತೆಯಲ್ಲಿ ಅನೇಕ ಭಾಗಗಳಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಗಳನ್ನು ಕೂಡ ಮಾಡ್ತಕ್ಕಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಬಹುಶಃ ನಾವುಗಳು ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲೂ ಕೂಡ ತಮ್ಮ ಅವಧಿಯಲ್ಲಿ ಎಷ್ಟು PHC ಮಾಡಿದ್ರಿ, ಆಸ್ಪತ್ರೆನ ಯಾವ ಗುಣಮಟ್ಟವನ್ನು ಕಾಪಾಡ್ಕೊಂಡ್ರಿ, ಈ ರೀತಿ ಸಾಕಷ್ಟು ಪ್ರಶ್ನೆಗಳಿಗೆ ನಾವು ಕೂಡ ಉತ್ತರ ಕೊಡಬೇಕಾಗ್ತದೆ. ಹಾಗಾಗಿ ಸನ್ಮಾನ್ಯ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಒತ್ತಾಯ ಮಾಡ್ತಕ್ಕಂಥದ್ದು, ಈ ರೀತಿಯ ಆಸ್ಪತ್ರೆಗಳನ್ನ ಪರಿಗಣಿಸ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಅತ್ಯಂತ ಅವಶ್ಯಕತೆ ಇದೆ ಆ ರೀತಿ ಅವಶ್ಯಕತೆ ಇರತಕ್ಕಂಥ ತಾಲೂಕುಗಳನ್ನ ಪರಿಗಣಿಸಬೇಕು. ಯಾಕೆಂತ ಹೇಳಿದ್ರೆ ಬರೀ ಪ್ರಭಾವಿಗಳ ಕ್ಷೇತ್ರಗಳಿಗೆ ಮಾತ್ರ ಸೀಮಿತ ಆಗಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತೇನೆ. ಜೊತೆಯಲ್ಲಿ ಈ ವರ್ಷ ಪಶು ಆಸ್ಪತ್ರೆ ಸುಮಾರು ಒಂದು 50 ಪಶು ಆಸ್ಪತ್ರೆಯನ್ನ ಈ ವರ್ಷ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಸರ್ಕಾರ ಕೈಗೊಂಡಿದೆ. ಬಹಳ ಮುಖ್ಯವಾಗಿ ಸರ್ಕಾರ ಏನು ಒಂದು ಹಾಲು ಉತ್ಪಾದನೆಗೆ ಪ್ರೋತ್ಸಾಹಿಸ್ತಕ್ಕಂಥ ದೃಷ್ಟಿಯಲ್ಲಿ ಏನು ಪ್ರೋತ್ಸಾಹ ಧನವನ್ನು 5 ರೂಪಾಯಿಗೆ ಹೆಚ್ಚಿಗೆ ಮಾಡ್ತು, ಅಂದಿನಿಂದನೂ ಕೂಡ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಹೆಚ್ಚಾಗಿದೆ. ಬಹಳ ಮುಖ್ಯವಾಗಿ ವಿಶೇಷ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ದಿನಕ್ಕೆ 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಿದೆ. ಇದೊಂದು ರೀತಿ ಹೈನುಗಾರಿಕೆಗೆ ಪ್ರೋತ್ಸಾಹ ಮಾಡ್ದಂಗೆ ಆಯಿತು. ಆದರೆ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಸಭಾಧ್ಯಕ್ಷರೇ, ಬಹಳಷ್ಟು ಜನ ಸತತ ಬರಗಾಲ ಬಂದಿದ್ರು ಕೂಡ ಏನಾದರೂ ಬದುಕಿದ್ದಾರೆ ಅಂತ ಹೇಳಿದ್ರೆ ಮುಖ್ಯವಾಗಿ ಹೈನುಗಾರಿಕೆಯಿಂದ. ಪ್ರತಿ ಮನೆಯಲ್ಲೂ ಕೂಡ 4 ಲೀಟ್ರು 8 ಲೀಟ್ರು 10 ಲೀಟ್ರು ಹಾಲು ಹಾಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಅಂತ ಹೈನುಗಾರಿಕೆಗೆ ನಾವು ಪ್ರೋತ್ಸಾಹಿಸಬೇಕಾಗ್ತದೆ. ಇವತ್ತು ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಕ್ಕಂಥದ್ದು, ನಾವು ಯಾವುದೇ ಹಳ್ಳಿಗಳಿಗೆ ಹೋದ್ರೂ ಕೂಡ ಬಹಳ ಮುಖ್ಯವಾಗಿ ನಮ್ಮ ಭಾಗಕ್ಕೆ ಪಶು ಆಸ್ಪತ್ರೆ ಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾರೆ. ಹಾಗಾಗಿ ಬಹಳಷ್ಟು ವರ್ಷಗಳಿಂದ ಪಶು ಆಸ್ಪತ್ರೆಗಳನ್ನು ಕೂಡ ಕೊಟ್ಟಿಲ್ಲ, ಪಶು ವೈದ್ಯರನ್ನು ಕೂಡ ನೇಮಕ ಮಾಡಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಸುಮಾರು 400 ಪಶು ವೈದ್ಯರನ್ನು ನೇಮಕ ಮಾಡಿ ಸಹಕಾರ ಮಾಡ್ತಾ ಇದೆ. ಹಾಗಾಗಿ ಪಶು ಆಸ್ಪತ್ರೆಗಳನ್ನು ಕೂಡ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಗಳು ಕೂಡ ಪರಿಗಣಿಸಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ, ಮುಖ್ಯವಾಗಿ ಮನೆ ಸಭಾಧ್ಯಕ್ಷರೇ, ನಮ್ಮ ಸರ್ಕಾರ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು, ಕೃಷಿ ಕಾಲೇಜ್ನ ಮಾಡಬೇಕು, ತೋಟಗಾರಿಕೆ ಕಾಲೇಜ್ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಕೂಡ ಕೈಗೊಂಡಿದೆ. ಇಲ್ಲಿ ನಾನು ಈ ಸದನದಲ್ಲಿ ಬಹಳ ಮುಖ್ಯವಾಗಿ ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು ಏನಂದ್ರೆ ಸಭಾಧ್ಯಕ್ಷರೇ, ಈಗ ಉದಾಹರಣೆಗೆ ಇಂಜಿನಿಯರಿಂಗ್ ಕಾಲೇಜನ್ನ ಈ ವರ್ಷ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಒಂದು. ಯಾವ ಕ್ಷೇತ್ರ? ಏನು ಉನ್ನತ ಶಿಕ್ಷಣ ಸಚಿವರು ಇರ್ತಕ್ಕಂಥ ಅವರ ಚಿಂತಾಮಣಿ ಕ್ಷೇತ್ರ. ಬಹುಶಃ ಒಂದು 150 ಕೋಟಿ ರೂಪಾಯಿನಲ್ಲಿ ಚಿಂತಾಮಣಿಯಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದಾರೆ. ಕೃಷಿ ಕಾಲೇಜನ್ನು ಕೂಡ ಸಚಿವರು ಏನು ಕೃಷಿ ಸಚಿವರು ಪ್ರತಿನಿಧಿಸ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಮಾಡಬೇಕು ಅಂತಕ್ಕಂಥ ನಿರ್ಧಾರ ತಗೊಂಡಿದ್ದಾರೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರುಗಳು ಕೇವಲ ತಮ್ಮ ಕ್ಷೇತ್ರಗಳನ್ನ ಜಿಲ್ಲೆಗಳನ್ನ ಮಾತ್ರ ನೋಡ್ತಾ ಹೋದ್ರೆ ನಾವು ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆ ಯಾವಾಗ ಚಿಂತೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ ಬರೀ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಶಿಕಾರಿಪುರ, ಗುಲ್ಬರ್ಗ, ಹೊಳೆನರಸೀಪುರ ಈ ರೀತಿ ಯಾವ ಪ್ರಭಾವಿಗಳು ಮುಖ್ಯಮಂತ್ರಿಗಳಾಗ್ತಾರೆ, ಸಚಿವರಾಗ್ತಾರೆ. ಯಾಕೆಂದ್ರೆ ಈ ಸದನದಲ್ಲಿ ಅಜ್ಜ, ಮಗ, ಮೊಮ್ಮಗನವರೆಗೂ ಕೂಡ ಸದಸ್ಯರು ಮಿನಿಸ್ಟರ್ ಆಗಿರ್ತಕ್ಕಂಥ ನೋಡಿದೀವಿ. ನಮ್ಮಂತ ವಿಧಾನಸಭಾ ಕ್ಷೇತ್ರಗಳು ಏನಾಗ್ತದೆ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, 16ನೇ ವಿಧಾನಸಭೆ ನಮ್ಮಲ್ಲೊಂದು ಉಪಚುನಾವಣೆ ಸೇರಿ 17 ಚುನಾವಣೆ ಆಗಿದೆ. 17 ಚುನಾವಣೆಯಲ್ಲಿ ಸುಮಾರು 13 ಜನ ಶಾಸಕರುಗಳು ಆಯ್ಕೆ ಆಗಿದ್ದೀವಿ. ಹಾಗಾಗಿ ಹೊಸ ಶಾಸಕರುಗಳು ಆಯ್ಕೆಯಾಗಿ ಬರ್ತಿರ್ತಕ್ಕಂಥ ಕ್ಷೇತ್ರಗಳು ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಆಗ್ತದೆ. ಹಾಗಾಗಿ ನನ್ನ ಸರ್ಕಾರ ಒತ್ತಾಯ ಮಾಡ್ತಕ್ಕಂಥದ್ದು, ಎಲ್ಲಿ ಪೊಟೆನ್ಶಿಯಾಲಿಟಿ ಇದೆ ಇಡೀ ರಾಜ್ಯವನ್ನ ಸಮಗ್ರ ಅಭಿವೃದ್ಧಿ ಕೊಂಡೊಯ್ಯಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕೂಡ ಸರ್ಕಾರ ಯೋಚನೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ತಮ್ಮ ಮೂಲಕ ಮಾಡ್ತಾ, ಮನೆ ಸಭಾಧ್ಯಕ್ಷರೇ, ಇದ್ರ ಜೊತೆಯಲ್ಲಿ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಇವತ್ತು ಶಿಕ್ಷಣದ ಅಭಿವೃದ್ಧಿ ಆಗಬೇಕಾಗ್ತದೆ. ಅದಕ್ಕೆ ಮುಖ್ಯವಾಗಿ ಏನು ಒಂದು ರೀತಿ ಹಿಂದುಳಿದ ಪ್ರದೇಶ, ಸತತವಾಗಿ ಆಗ್ಲೇ ಹೇಳಿದಾಗೆ ಬರಗಾಲದಿಂದ ತತ್ತರಿಸ್ತಕ್ಕಂಥ ಪ್ರದೇಶಗಳಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಹಾಗಾಗಿ BCM ಹಾಸ್ಟೆಲ್ ಮತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಿಂದ ಕೊಡ್ತಕ್ಕಂಥ ಹಾಸ್ಟೆಲ್ಸ್ಗಳು ಇವು ಮುಖ್ಯವಾಗಿ ನಮ್ಮ ಭಾಗಕ್ಕೆ ಹೆಚ್ಚಿಗೆ ಬೇಕಾಗ್ತದೆ. ಕಳೆದ ಬಾರಿ ಕೂಡ ಕೆಲವು ಹಾಸ್ಟೆಲ್ನ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತು. ಅದನ್ನು ಕೇವಲ ಜಿಲ್ಲಾ ಕೇಂದ್ರಗಳಿಗೆ ಮಾತ್ರ ಸೀಮಿತಗೊಳಿಸ್ತು. ಹಾಗಾಗಬಾರ್ದು.
ತಾಲೂಕು ಮಟ್ಟದಲ್ಲಿ ಕೂಡ BCM ಹಾಸ್ಟೆಲ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಕೆಲಸವನ್ನ ನಮ್ಮ ಸರ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಕಳೆದಾಗ ಮಾನ್ಯ ಸಭಾಧ್ಯಕ್ಷರೇ, ಮುಖ್ಯವಾಗಿ ಕಳೆದ ಹಿಂದಿನ ಸರ್ಕಾರ ಇರ್ಬೋದು ಅಥವಾ ಈ ಸರ್ಕಾರ ಇರ್ಬೋದು, ನಿರಂತರವಾಗಿ ಹಿಂದುಳಿದ ವರ್ಗಗಳ ಅಥವಾ ದಲಿತ ಸಮುದಾಯದ ನಿಗಮ ಮಂಡಳಿಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಇವತ್ತು ಮುಖ್ಯವಾಗಿ ಏನು ನಿಗಮ ಮಂಡಳಿಗಳಿಗೆ ಒಂದು ಟಾರ್ಗೆಟ್ ನ ಕೊಡ್ತಾರೆ, ಅದು ಗಂಗಾ ಕಲ್ಯಾಣ ಇರ್ಬೋದು, ಸಾರಥಿ ಯೋಜನೆ ಇರ್ಬೋದು, ಸ್ವಯಂ ಉದ್ಯೋಗ ಲೋನ್ ಇರ್ಬೋದು, ಒಂದೋ ಎರಡೋ ಕೊಟ್ಟರೆ ನಾವು ಯಾವ ರೀತಿ ಆಯ್ಕೆ ಮಾಡ್ತಕ್ಕಂಥದ್ದು. ಹಾಗಾಗಿ ಸರ್ಕಾರ ಈ ನಿಗಮ ಮಂಡಳಿಗಳನ್ನ, ಅದು ಜೇವರಾಜ್ ನಿಗಮ ಮಂಡಳಿ ಆಗಿರ್ಬೋದು, ಅಂಬೇಡ್ಕರ್ ನಿಗಮ ಮಂಡಳಿ ಆಗಿರ್ಬೋದು, ಆದಿಜಾಂಬವ ನಿಗಮ ಮಂಡಳಿ ಆಗಿರ್ಬೋದು, ಲಂಬಾಣಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಈಗ ಯಾವುದೇ ನಿಗಮ ಆಗಿರಲಿ, ಅಥವಾ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಬರ್ತಕ್ಕಂಥ ಮಡಿವಾಳ ನಿಗಮ ಇರ್ಬೋದು, ಉಪ್ಪಾರ ನಿಗಮ ಇರ್ಬೋದು, ವೀರಶೈವ ನಿಗಮ ಇರ್ಬೋದು, ಈ ನಿಗಮಗಳಿಗೆ ಹೆಚ್ಚಿನ ಒಂದು ಟಾರ್ಗೆಟ್ ಕೊಡೋದ್ರ ಮುಖಾಂತರ ಆ ಭಾಗದಲ್ಲಿ ಕನಿಷ್ಠ ಒಂದು ಸಮುದಾಯದಿಂದ ವರ್ಷಕ್ಕೆ ಒಂದು 10-15 ಜನಕ್ಕಾರ ಕೂಡ ಸೌಲಭ್ಯ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಈ ಸದನದಲ್ಲಿ ಮಾಡ್ತಾ, ಮುಖ್ಯವಾಗಿ ನಾನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬಜೆಟ್ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡಲ್ಲ. ನಮ್ಮ ಕ್ಷೇತ್ರಗಳನ್ನು ಕೂಡ ರಾಜ್ಯ ಸರ್ಕಾರ ಒಂದು ವಿಶೇಷವಾಗಿ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ನೋಡ್ಲಿ, ಎಷ್ಟು ಒತ್ತನ್ನ ಕೊಡ್ಲಿ ಅಂತಕ್ಕಂಥ ಒತ್ತಾಯವನ್ನ ಒಂದು ಈ ಸದನದಲ್ಲಿ ಮತ್ತೊಮ್ಮೆ ಮಾಡ್ತಾ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ